ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟಿ ಸೋನಾಲ್ ಮೊಂಥೇರೊ ಅವರು ನಿರ್ದೇಶಕ ತರುಣ್ ಸುಧೀರ್ ಜೊತೆ ಈ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಆದರೆ ಈಕೆಯ ಅಣ್ಣ ಯಾರು ಅನ್ನುವಂಥ ವಿಚಾರವನ್ನು ಕೇಳಿದ್ರೆ ಬಹುಶಃ ನೀವು ಪಕ್ಕಾ ಶಾಕ್ ಆಗ್ತೀರಾ. ಹಾಗಾದರೆ ನಿಜಕ್ಕೂ ಈಕೆಯ ಒಂದು ಅಣ್ಣನ ಏನು ಎತ್ತ? ಸ್ಯಾಂಡಲ್ವುಡ್ನಲ್ಲಿ ಈಗ ಹರಿದಾಡ್ತಿರುವಂಥ ವಿಚಾರ ಏನು? ಇವರು ಕೂಡ ಸೀರಿಯಲ್ ನಟ ಅನ್ನುವಂಥದ್ದು ಇನ್ನಷ್ಟು ಅಚ್ಚರಿಗೆ ಕಾರಣವಾಗಿದೆ. ಸೊ ಇವರಿಬ್ಬರೂ ಕೂಡ ಯಾಕೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಏನು ಎತ್ತ, ಏನಾಗಿದೆ ಅನ್ನುವಂಥ ವಿಚಾರವನ್ನು ವೀಕ್ಷಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ನಿಜಕ್ಕೂ ನಡೆದಿದ್ದೇನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಲನ್ ಆಗಿ ಮಿಂಚುತ್ತಿರುವಂತಹ ನಟ ಅಮಿತ್ ರಾವ್ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ನಟಿ ಸೋನಾಲ್ ಮೊಂಥೇರೊ ಅವರ ಅಣ್ಣ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಎಲ್ಲರೂ ಕೂಡ ನಿಜಕ್ಕೂ ಶಾಕ್ ಆಗಿದ್ದಾರೆ. ಸೊ ಸ್ಯಾಂಡಲ್ವುಡ್ ನಟಿ ಸೋನಾಲ್ ಮೊಂಥೇರೊ ಹಾಗೆ ನಿರ್ದೇಶಕ ತರುಣ್ ಸುಧೀರ್ ಇತ್ತೀಚೆಗಷ್ಟೇ ತಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ಜೋಡಿಗಳ ಮದುವೆ ಸಮಾರಂಭದ ಕನ್ನಡ ಚಿತ್ರರಂಗದ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗುವ ಮೂಲಕ ಅದ್ಧೂರಿಯಾಗಿ ನಡೆದಿತ್ತು. ಸೋನಾಲ್ ತರುಣ್ ಮದುವೆ ಸಮಾರಂಭದಲ್ಲಿ ತರುಣ್ ಜೊತೆ ಅವರ ಒಂದು ಸಹೋದರ ನಂದಕಿಶೋರ್ ಹಾಗೆ ಅತ್ತಿಗೆ ನಿಂತು ಮದುವೆಯನ್ನ ನಡೆಸ್ಕೊಟ್ರು. ಅಂದ್ರೆ ಇತ್ತ ಸೋನಾಲ್ ಜೊತೆ ಅಮಿತ್ ರಾವ್ ಅವರು ಹಾಗೆ ಅವರ ಪತ್ನಿ ರಶ್ಮಿ ಅನೂಪ್ ರಾವ್ ಅವರು ನಿಂತು ಮದುವೆಯನ್ನ ಮಾಡಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ಸೋನಾಲ್ ಇದು ನಿಮ್ಮ ಅಣ್ಣನ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸೋನಾಲ್ ಹಾಗೆ ಅಮಿತ್ ರಾವ್ಗೆ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಅವ್ರು ಯಾಕೆ ಸೋನಾಲ್ ಅಣ್ಣ ಸ್ಥಾನದಲ್ಲಿ ನಿಂತು ಮದುವೆಯನ್ನ ಮಾಡಿಕೊಟ್ಟಿದ್ದಾರೆ? ಅವರು ನಿಜಕ್ಕೂ ಅಣ್ಣನ, ರಕ್ತ ಸಂಬಂಧದಲ್ಲಿ ಅಣ್ಣನ? ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದೀಗ ಸದ್ದು ಮಾಡ್ತಾ ಇದೆ. ಸೋನಾಲ್ ಹಾಗೆ ಅಮಿತ್ ಅಣ್ಣ ತಂಗಿಯೇ ಅಥವಾ ಅಮಿತ್ ಸೋನಾಲ್ ಅವರ ತಮ್ಮ ಅನ್ನುವಂಥ ಸುದ್ದಿಗಳು ಕೂಡ ಸಾಕಷ್ಟು ಓಡಾಡ್ತಿದೆ. ಸೊ ಸೋನಾಲ್ ತರುಣ್ ಮದುವೆ ಬಳಿಕ ಅಮಿತ್ ರಾವ್ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ವಧುವರರ ಜೊತೆಗೆ ನಿಂತ ಒಂದು ಫೋಟೋವನ್ನು ಹಂಚಿಕೊಂಡು ವಿಶನ್ನು ಮಾಡಿದರು. ಇದರಿಂದಲೇ ಸಿಕ್ಕಾಪಟ್ಟೆ ಈಗ ಸುದ್ದಿಯಾಗಿತ್ತು. ಅಭಿಮಾನಿಯೊಬ್ಬರು ಫೋಟೋ ನೋಡಿ ನಿಮಗೂ ಸೋನಾಲ್ಗೂ ಏನು ಸಂಬಂಧ, ಅವರು ನಿಮಗೆ ಏನಾಗಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ನಿಮಗವ್ರಿಗೂ ಏನಾಗಬೇಕು, ಆ ಸಂಬಂಧ ಏನು ಅನ್ನುವಂಥ ಒಂದು ಕ್ವಶನನ್ನು ಮಾಡ್ತಾರೆ. ಇನ್ನು ಕೆಲವರು ಅಮಿತ್ಗೆ ನೀವು ಸೋನಾಲ್ ಅಣ್ಣನೇ, ಸೋನಾಲ್ ಅಣ್ಣ ಅತ್ಗೆ ನೀವೇನಾ, ಅದಕ್ಕೆ ಮದುವೆ ಮಾಡಿಸಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹೀಗೆ ಕಮೆಂಟ್ ಒಂದಕ್ಕೆ ಉತ್ತರಿಸಿದಂಥ ಅಮಿತ್ ರಾವ್ ಸೋನಾಲ್ ನಮ್ಮ ಕುಟುಂಬವಿದ್ದಂತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ನನ್ನ ತಂಗಿ ಥರ ಆಕೆ, ಸೊ ನಮ್ಮ ಕುಟುಂಬದಲ್ಲಿ ಇದ್ದಂಥವ್ರು. ಅಷ್ಟಕ್ಕೂ ಈ ಅಮಿತ್ ರಾವ್ ಯಾರು ಅಂತ ನೋಡೋದಾದ್ರೆ ಇವರು ಬೇರಾರು ಅಲ್ಲ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಭಾವನಾ ವಿರುದ್ಧ ಮಸಲತ್ತು ನಡೆಸುವಂಥ ವಿಲನ್ ಆಗಿ ನಟಿಸ್ತಿರುವವರೇ ಅಮಿತ್. ಇವರು ಈ ಹಿಂದೆ ಅಗ್ನಿಸಾಕ್ಷಿಯಲ್ಲೂ ಕೂಡ ನಟಿಸಿದ್ರು. ಜೊತೆಗೆ ಹಲವು ಸಿನಿಮಾಗಳಲ್ಲೂ ಕೂಡ ಅಮಿತ್ ನಟಿಸಿದ್ದಾರೆ. ಸಾಕಷ್ಟು ವಿಲನ್ ಪಾತ್ರವನ್ನು ಇವರು ನಿಭಾಯಿಸಿದಂಥವರು. ಅಮಿತ್ ರಾವ್ ಪತ್ನಿ ರಶ್ಮಿ ಅನೂಪ್ ರಾವ್ ಸೋನಾಲ್ ಆಪ್ತ ಸ್ನೇಹಿತೆ, ಜೊತೆಗೆ ಫ್ಯಾಷನ್ ಡಿಸೈನರ್ ಕೂಡ ಹೌದು. ಸೊ ಸೋನಾಲ್ ಮದುವೆ ಔಟ್ಫಿಟ್ ಆಗಿರ್ಬೋದು, ತರುಣ್ ಸೋನಾಲ್ ಮುಖ ಇರುವಂತಹ ಬ್ಲೌಸ್ ಡಿಸೈನ್ ಮಾಡಿದ್ದು ಕೂಡ ಈಕೆನೆ. ಸೊ ಇಷ್ಟೇ ಅಲ್ಲ, ಇವರು ಸೀರಿಯಲ್ಗಳಿಗೂ ಕೂಡ ಒಂದು ಕಾಸ್ಟ್ಯೂಮ್ ಡಿಸೈನನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ನೋಡೋದಾದರೆ ಸೋನಾಲ್ ಹಾಗೆ ಅಮಿತ್ ರಾವ್ ಇಬ್ಬರೂ ಕೂಡ ಮಂಗಳೂರಿನವರು. ಸೊ ಹಾಗಾಗಿ ತುಳು ಸಿನಿಮಾದಲ್ಲೂ ಕೂಡ ಇವರು ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ಇವರಿಬ್ಬರ ನಡುವೆ ಒಂದು ಒಳ್ಳೆ ಅಣ್ಣ ತಂಗಿ ಬಾಂಧವ್ಯವಿತ್ತು. ಹಾಗಾಗಿ ಎಲ್ಲ ಒಂದು ಮದುವೆಯನ್ನು ಇವರೇ ಮುಂದೆ ನಿಂತು ಮಾಡಿದ್ದಾರೆ. ಅಂದರೆ ಅಣ್ಣನ ಸ್ಥಾನದಲ್ಲಿ ನಿಂತು ತಂಗಿಯ ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇವರು ಸ್ವಂತ ಅಣ್ಣ ತಂಗಿ ಅನ್ನುವಂಥದ್ದನ್ನು ಭಾವಿಸ್ಕೊಂಡಿದ್ರು. ಆದರೆ ಇವರು ಕೂಡ ನನ್ನ ತಂಗಿ ಥರಾನೇ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಮ್ಮ ಒಂದು ಸಂಬಂಧಿಕರು ಯಾವ ರೀತಿಯಾಗಿರ್ತಾರೋ ಅದೇ ರೀತಿ ನನಗೆ ಸೋನಾಲ್, ಸೊ ನನಗೂ ಕೂಡ ತಂಗಿ ಇದ್ದಂತೆ ಅನ್ನುವಂಥದ್ದನ್ನು ಒಂದಷ್ಟು ಯಾರು ಕ್ವಶನನ್ನು ಮಾಡಿದ್ರು ಅವರಿಗೆ ಕಮೆಂಟ್ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅಮಿತ್ ಪಾತ್ರವನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.